ಸ್ನೇಹಿತರೆ, ಇಂದು ನಾವು ಸಾಮಾನ್ಯ ಎಂದುಕೊಂಡು ಕಡೆಗಣಿಸುವ ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ. ನಿಮಗೆ ಪದೇ ಪದೇ ಗಂಟಲು ಶುದ್ಧಿ ಮಾಡಬೇಕೆನಿಸುವುದೇ? ಮೂಗಿನ ಹಿಂದಿನ ಭಾಗ ಮತ್ತು ಗಂಟಲಿನ ಒಳಗೆ ಏನೋ ಒಂದು ಅಂಟಿಕೊಂಡಿರುವಂತೆ ಭಾಸವಾಗುತ್ತದೆಯೇ? ನೀವು ಮಾತನಾಡುವಾಗ ಧ್ವನಿ ಭಾರವಾಗುತ್ತದೆಯೇ ಅಥವಾ ಕುಳಿತು ಹೋಗುತ್ತದೆಯೇ? ಈ ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಸಣ್ಣ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಇಂತಹ ಸಣ್ಣ ಲಕ್ಷಣಗಳೇ ನಿಧಾನವಾಗಿ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸಬಹುದು. ಹಲವರು ಇದನ್ನು ಸಾಮಾನ್ಯ ಜಲದೋಷ, ಧೂಳು, ಅಲರ್ಜಿ ಅಥವಾ ಹವಾಮಾನ ಬದಲಾವಣೆಯ ಪರಿಣಾಮ ಎಂದುಕೊಂಡು ಹಲವು ತಿಂಗಳುಗಳವರೆಗೆ ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇದು ನಮ್ಮ ದೇಹದ ಒಳಗೆ ನಡೆಯುತ್ತಿರುವ ಅಸಮತೋಲನದ ಒಂದು ಸೂಚನೆ ಆಗಿರಬಹುದು. ಬೆಳಗ್ಗೆ ಎದ್ದ ತಕ್ಷಣ ಗಂಟಲು ಶುದ್ಧಿ ಮಾಡಬೇಕಾಗುವುದು, ದಿನಪೂರ್ತಿ ಗಂಟಲಿನಲ್ಲಿ ಏನೋ ಅಂಟಿಕೊಂಡಿರುವ ಭಾವನೆ, ಮಾತನಾಡಿದಾಗ ಧ್ವನಿ ಸ್ಪಷ್ಟವಾಗಿ ಬರದಿರುವುದು, ಇವೆಲ್ಲವೂ ದೇಹದಲ್ಲಿ ಹೆಚ್ಚಾಗಿ ಕಫ ಜಮೆಯಾಗುತ್ತಿರುವ ಲಕ್ಷಣಗಳು ಆಗಿರಬಹುದು. ಆದ್ದರಿಂದ ಈ ಸಮಸ್ಯೆಯನ್ನು ಆರಂಭದಲ್ಲೇ ಗಮನಿಸಿ ಸರಿಯಾದ ಆಹಾರ ಪದ್ಧತಿ, ಬಿಸಿ ನೀರು ಕುಡಿಯುವ ಅಭ್ಯಾಸ ಮತ್ತು ಕೆಲವು ಸರಳ ಮನೆ ಮದ್ದುಗಳನ್ನು ಪಾಲಿಸಿದರೆ ಮುಂದಿನ ಬರುವ ದಿನಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬಹುದು. ಬಹಳಷ್ಟು ಜನರು ಇದನ್ನು ಸಾಮಾನ್ಯ ಶೀತ, ಅಲರ್ಜಿ ಅಥವಾ ಧೂಳು ಸಮಸ್ಯೆ ಎಂದುಕೊಳ್ಳುತ್ತಾರೆ. ಆದರೆ ಅದು ಅಷ್ಟೇ ಸರಳ ಸಮಸ್ಯೆ ಅಲ್ಲ. ಇದು ನಿಮ್ಮ ದೇಹದ ಒಳಗೆ ನಿಧಾನವಾಗಿ ಬೆಳೆಯುತ್ತಿರುವ ಒಂದು ಸಮಸ್ಯೆಯ ಸಂಕೇತ. ಬೆಳಗ್ಗೆ ಎದ್ದ ಕೂಡಲೇ ಗಂಟಲು ಶುದ್ಧಿ ಮಾಡುವುದು, ದಿನಪೂರ್ತಿ ಸ್ವಲ್ಪ ಸ್ವಲ್ಪ ಕೆಮ್ಮು, ಮಾತನಾಡುವಾಗ ಅಸಹಜತೆ, ರಾತ್ರಿ ಮಲಗುವಾಗ ಗಂಟಲಿನಲ್ಲಿ ಕಫ ಜಮೆಯಾಗುವುದು, ಇವೆಲ್ಲವೂ ಒಂದೇ ಸಮಸ್ಯೆಯ ವಿಭಿನ್ನ ಲಕ್ಷಣಗಳು. ಸಾಮಾನ್ಯವಾಗಿ ಜನರು ವೈದ್ಯರ ಹತ್ತಿರ ಹೋದಾಗ ಅಲರ್ಜಿ ಔಷಧಿ ಕೊಡಲಾಗುತ್ತದೆ. ಕೆಲವು ದಿನ ಒಳ್ಳೆಯದಾಗಿದೆ ಅನಿಸುತ್ತದೆ. ಆದರೆ ಔಷಧಿ ನಿಲ್ಲಿಸಿದರೆ ಮತ್ತೆ ಅದೇ ಸಮಸ್ಯೆ ಬರುತ್ತದೆ. ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ ಇದು ಕೇವಲ ಅಲರ್ಜಿ ಸಮಸ್ಯೆ ಮಾತ್ರ ಅಲ್ಲ, ದೇಹದ ಒಳಗಿನ ಮತ್ತೊಂದು ಮೂಲ ಕಾರಣ ಇದೆ. ಹಲವಾರು ಸಂದರ್ಭಗಳಲ್ಲಿ ಈ ಸಮಸ್ಯೆಯ ಮೂಲ ಕಾರಣ ಸೈನಸ್ ಸೋಂಕು, ಜೀರ್ಣಕ್ರಿಯೆ ಸಮಸ್ಯೆ, ಆಸಿಡಿಟಿ ಅಥವಾ ದೇಹದಲ್ಲಿ ಹೆಚ್ಚಾಗುತ್ತಿರುವ ಶ್ಲೇಷ್ಮ ಉತ್ಪಾದನೆ ಆಗಿರಬಹುದು. ವಿಶೇಷವಾಗಿ ನಾವು ತಿನ್ನುವ ಆಹಾರ ಪದ್ಧತಿ, ಹೆಚ್ಚು ತೈಲ ಪದಾರ್ಥ, ತಂಪು ಸ್ವಭಾವದ ಆಹಾರ, ಅಸಮಯದ ಊಟ, ಕಡಿಮೆ ನೀರು ಕುಡಿಯುವುದು, ಇವುಗಳೆಲ್ಲ ದೇಹದಲ್ಲಿ ಕಫ ಹೆಚ್ಚಾಗಲು ಕಾರಣವಾಗುತ್ತವೆ. ದೇಹದಲ್ಲಿ ಕಫ ಪ್ರಮಾಣ ಹೆಚ್ಚಾದಾಗ ಅದು ಮೂಗಿನ ಹಿಂದಿನ ಭಾಗದಿಂದ ನಿಧಾನವಾಗಿ ಗಂಟಲಿಗೆ ಇಳಿಯುತ್ತದೆ. ಅದರಿಂದಲೇ ಗಂಟಲಿನಲ್ಲಿ ಯಾವಾಗಲೂ ಏನೋ ಅಂಟಿಕೊಂಡಿರುವಂತೆ ಅನಿಸುತ್ತದೆ. ಪದೇ ಪದೇ ಗಂಟಲು ಶುದ್ಧಿ ಮಾಡಬೇಕೆನಿಸುತ್ತದೆ. ಕೆಲವರಿಗೆ ರಾತ್ರಿ ಮಲಗುವಾಗ ಉಸಿರಾಟಕ್ಕೂ ತೊಂದರೆ ಆಗಬಹುದು. ಆದ್ದರಿಂದ ನಾವು ಕೇವಲ ಅಲರ್ಜಿ ಔಷಧಿ ಮೇಲೆ ಅವಲಂಬಿಸದೆ ಈ ಸಮಸ್ಯೆಯ ಮೂಲ ಕಾರಣವನ್ನು ಅರ್ಥ ಮಾಡಿಕೊಂಡು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡುವುದು ತುಂಬಾನೇ ಮುಖ್ಯ. ಈ ಸಮಸ್ಯೆಗೆ 2 ಮುಖ್ಯ ಕಾರಣಗಳಿವೆ. ಒಂದು, ಕ್ರಾನಿಕ್ ಸೈನೋಸೈಟಿಸ್. ಸೈನಸ್ ಒಳಗೆ ಜಮೆಯಾದ ಕಫ ನಿಧಾನವಾಗಿ ಮೂಗಿನ ಹಿಂದಿನ ಭಾಗದಿಂದ ಗಂಟಲಿಗೆ ಇಳಿಯುತ್ತದೆ. ಇದರಿಂದ ಗಂಟಲು ಯಾವಾಗಲೂ ತುಂಬಿರುವಂತೆ ಅನಿಸುತ್ತದೆ. ಪದೇ ಪದೇ ಗಂಟಲು ಶುದ್ಧಿ ಮಾಡಬೇಕಾಗುತ್ತದೆ. ತಲೆಭಾರ, ಮೂಗು ಮುಚ್ಚಿರುವ ಭಾವನೆ, ಕಣ್ಣುಗಳ ಸುತ್ತ ಒತ್ತಡ ಇವುಗಳು ಕಾಣಿಸಿಕೊಳ್ಳಬಹುದು. ಈ ಸಮಸ್ಯೆ ದೀರ್ಘಕಾಲ ಮುಂದುವರೆದರೆ ಅದು ದಿನನಿತ್ಯದ ಜೀವನವನ್ನೇ ಅಸಹಜವಾಗಿಸುತ್ತದೆ. 2ನೇ ಮುಖ್ಯ ಕಾರಣ ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ. ನಮ್ಮ ಹೊಟ್ಟೆ ಮತ್ತು ಆಹಾರ ನಾಳದ ಮಧ್ಯೆ ಒಂದು ವಾಲ್ವ್ ಇರುತ್ತದೆ. ಅದು ದುರ್ಬಲ ಆದಾಗ ಹೊಟ್ಟೆಯ ಆಸಿಡ್ ಮೇಲಕ್ಕೆ ಬರುತ್ತದೆ. ಆ ಆಸಿಡ್ ಗಂಟಲಿನ ಒಳಭಾಗಕ್ಕೆ ತಲುಪಿ ಉರಿಯೂತ ಉಂಟು ಮಾಡುತ್ತದೆ. ದೇಹ ಈ ಉರಿಯೂತದಿಂದ ರಕ್ಷಿಸಿಕೊಳ್ಳಲು ಹೆಚ್ಚು ಶ್ಲೇಷ್ಮ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಇದರಿಂದ ಗಂಟಲಿನಲ್ಲಿ ಕಫ ಹೆಚ್ಚಾಗುತ್ತದೆ, ಧ್ವನಿ ಭಾರವಾಗುತ್ತದೆ.
ಕೆಲವೊಮ್ಮೆ ಗಂಟಲಿನಲ್ಲಿ ಸುಡುವ ಭಾವನೆಯು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಈ ಸಮಸ್ಯೆಯನ್ನು ಸರಿಪಡಿಸಲು ಕೇವಲ ಗಂಟಲು ಚಿಕಿತ್ಸೆ ಮಾತ್ರ ಸಾಕಾಗುವುದಿಲ್ಲ. ಹೊಟ್ಟೆಯ ಆರೋಗ್ಯವನ್ನು ಸರಿಪಡಿಸುವುದು ತುಂಬಾ ಅಗತ್ಯ. ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಹೆಚ್ಚು ಮಸಾಲೆ ಮತ್ತು ಎಣ್ಣೆ ಪದಾರ್ಥ ಕಡಿಮೆ ಮಾಡುವುದು, ರಾತ್ರಿ ತುಂಬಾ ತಡವಾಗಿ ಊಟ ಮಾಡದಿರುವುದು, ಇವುಗಳನ್ನು ಪಾಲಿಸಿದರೆ ಈ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗಬಹುದು. ಸಾಮಾನ್ಯವಾಗಿ ನಾವು ದಿನನಿತ್ಯ ಸೇವಿಸುವ ಕೆಲವು ಆಹಾರಗಳು ಕಫ ಹೆಚ್ಚಿಸುತ್ತವೆ. ಉದಾಹರಣೆಗೆ ಬಾಳೆಹಣ್ಣು, ಹಾಲು, ಹಾಲಿನ ಉತ್ಪನ್ನಗಳು, ಬ್ರೆಡ್, ಹೆಚ್ಚು ಅನ್ನ, ಚಾಕ್ಲೇಟ್ ಮತ್ತು ಕಾಫಿ ಇವು ದೇಹದಲ್ಲಿ ಶ್ಲೇಷ್ಮ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಕಫ ಸಮಸ್ಯೆ ಇರುವವರು ಹೆಚ್ಚು ಬಾಳೆಹಣ್ಣು ತಿಂದರೆ ಸಮಸ್ಯೆ ಹೆಚ್ಚಾಗಬಹುದು. ಹಾಗೆಯೇ ಹಾಲು, ಮೊಸರು, ಪನ್ನೀರ್ ಇವು ಶೀತ ಸ್ವಭಾವದ ಆಹಾರಗಳು. ಕಫ ಸಮಸ್ಯೆ ಇದ್ದಾಗ ಇವುಗಳನ್ನು ಕಡಿಮೆ ಮಾಡಬೇಕು. ಅಥವಾ ಬಿಸಿ ಹಾಲಿಗೆ ಅರಿಶಿನ ಮತ್ತು ಕಾಳು ಮೆಣಸು ಹಾಕಿ ಕುಡಿಯಬೇಕು. ಮಾರುಕಟ್ಟೆಯ ಬ್ರೆಡ್ನಲ್ಲಿ ಇರುವ ಪ್ರಿಸರ್ವೇಟಿವ್ ಮತ್ತು ಗ್ಲೂಟನ್ ದೇಹದಲ್ಲಿ ಉರಿಯೂತ ಹೆಚ್ಚಿಸುತ್ತದೆ. ಹೆಚ್ಚು ಅನ್ನ ತಿನ್ನುವುದರಿಂದ ಕಫ ಹೆಚ್ಚಾಗಬಹುದು. ಕಾಫಿ ಮತ್ತು ಚಾಕ್ಲೇಟ್ ಆಸಿಡ್ ಹೆಚ್ಚಿಸಿ ಗಂಟಲು ಸಮಸ್ಯೆ ಹೆಚ್ಚಿಸುತ್ತವೆ. ಇದಕ್ಕಾಗಿಯೇ ಕಫ ಸಮಸ್ಯೆ ಇರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡುವುದು ತುಂಬಾನೇ ಮುಖ್ಯ. ತಂಪು ಸ್ವಭಾವದ ಆಹಾರಗಳ ಬದಲು ಬಿಸಿ, ತಾಜಾ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ತಿನ್ನಬೇಕು. ಸ್ನೇಹಿತರೆ, ಈ ಸಮಸ್ಯೆಗೆ ಅತ್ಯಂತ ಸರಳ ಪರಿಹಾರ ಎಂದರೆ ದಿನಪೂರ್ತಿ ಬಿಸಿ ನೀರು ಕುಡಿಯುವುದು. ಇದರಿಂದ ಕಫ ದ್ರವವಾಗುತ್ತದೆ ಮತ್ತು ಗಂಟಲು ಹಾಗೂ ಮೂಗಿನ ಒಳಭಾಗದಲ್ಲಿ ಜಮೆಯಾಗಿರುವ ಗಟ್ಟಿಯಾದ ಶ್ಲೇಷ್ಮ ನಿಧಾನವಾಗಿ ಸಡಿಲವಾಗಿ ಹೊರಬರಲು ಸಹಾಯ ಮಾಡುತ್ತದೆ. ಹಲವರು ನೀರು ಕುಡಿಯುವುದನ್ನೇ ಕಡಿಮೆ ಮಾಡುತ್ತಾರೆ. ಆದರೆ ಈ ಒಂದು ಸರಳ ಅಭ್ಯಾಸವೇ ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ಬಹಳ ಸಹಾಯ ಮಾಡುತ್ತದೆ. ಸಾಧ್ಯವಾದರೆ ಒಂದು ಥರ್ಮಸ್ನಲ್ಲಿ ಬಿಸಿ ನೀರು ಇಟ್ಟುಕೊಂಡು ದಿನಪೂರ್ತಿ ಸ್ವಲ್ಪ ಸ್ವಲ್ಪವಾಗಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಇದರ ಜೊತೆ ಹಸಿ ಈರುಳ್ಳಿ, ಶುಂಠಿ ಮತ್ತು ಜೇನು ಮಿಶ್ರಣ, ಹಸಿ ಬೆಳ್ಳುಳ್ಳಿ ಇವು ನೈಸರ್ಗಿಕ ಔಷಧಿಗಳಂತೆ ಕೆಲಸ ಮಾಡುತ್ತವೆ. ಶುಂಠಿಯಲ್ಲಿ ಇರುವ ಆಂಟಿ ಇನ್ಫ್ಲಮೆಂಟರಿ ಗುಣಗಳು ಗಂಟಲಿನ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಜೇನು ಗಂಟಲನ್ನು ಮೃದುವಾಗಿರಿಸುತ್ತದೆ ಮತ್ತು ಕೆಮ್ಮನ್ನು ಕಡಿಮೆ ಮಾಡುತ್ತದೆ. ಬೆಳ್ಳುಳ್ಳಿಯಲ್ಲಿ ಇರುವ ಆಲಿಸಿನ್ ಎಂಬ ಪದಾರ್ಥ ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಈ ಎಲ್ಲವನ್ನು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ತೆಗೆದುಕೊಂಡರೆ ಗಂಟಲಿನಲ್ಲಿ ಜಮೆಯಾಗುವ ಕಫ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಉಸಿರಾಟ ಸಹ ಸುಲಭವಾಗುತ್ತದೆ. ಸ್ನೇಹಿತರೆ, ರಾತ್ರಿ ಮಲಗುವ ಮೊದಲು 2 ಲವಂಗವನ್ನು ಬಾಯಿಯಲ್ಲಿ ಇಟ್ಟು ನಿಧಾನವಾಗಿ ಚಪ್ಪರಿಸಿದರೆ ಗಂಟಲ ಒಳಗಿನ ಉರಿಯೂತ ಕಡಿಮೆಯಾಗುತ್ತದೆ, ಕಫ ಸಡಿಲವಾಗುತ್ತದೆ, ಉಸಿರಾಟ ಸುಲಭವಾಗುತ್ತದೆ. ಲವಂಗದಲ್ಲಿ ಇರುವ ಯೂಜಿನಾಲ್ ಎಂಬ ನೈಸರ್ಗಿಕ ಸಂಯೋಗ ಗಂಟಲಿನ ಒಳಗಿನ ನರಗಳನ್ನು ಶಾಂತಗೊಳಿಸಿ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಗಂಟಲಿನಲ್ಲಿ ಕಫ ಜಮೆಯಾಗುವುದು, ಮಲಗಿದ ತಕ್ಷಣ ಕೆಮ್ಮು ಶುರುವಾಗುವುದು, ಉಸಿರಾಟಕ್ಕೆ ತೊಂದರೆ ಆಗುವುದು ಇಂತಹ ಸಮಸ್ಯೆ ಇರುವವರಿಗೆ ಇದು ತುಂಬಾನೇ ಉಪಯುಕ್ತವಾದ ಸರಳ ವಿಧಾನವಾಗಿದೆ. ಇದರ ಜೊತೆಗೆ ಮಲಗುವ ಮೊದಲು ಬಿಸಿ ನೀರಿನ ಆವಿ ಒಳಗೆ ಎಳೆದುಕೊಳ್ಳುವುದು ಕೂಡ ಬಹಳ ಒಳ್ಳೆಯದು. ಇದು ಮೂಗಿನ ಒಳಭಾಗ ಮತ್ತು ಗಂಟಲಿನ ಒಳಭಾಗವನ್ನು ತೇವವಾಗಿರಿಸಿ ಜಮೆಯಾಗಿರುವ ಕಫವನ್ನು ಸಡಿಲ ಮಾಡುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯ ಎಂದರೆ ರಾತ್ರಿ ಊಟವನ್ನು ತುಂಬಾ ತಡವಾಗಿ ಮಾಡಬಾರದು ಮತ್ತು ತುಂಬಾ ಹೊಟ್ಟೆ ತುಂಬಾ ತಿನ್ನಬಾರದು. ಯಾಕೆಂದರೆ ಹೊಟ್ಟೆ ತುಂಬಾ ಭಾರ ಇದ್ದರೆ ಆಸಿಡ್ ಮೇಲಕ್ಕೆ ಬಂದು ಗಂಟಲಿನಲ್ಲಿ ಉರಿಯೂತ ಉಂಟು ಮಾಡುತ್ತದೆ ಮತ್ತು ಕಫ ಸಮಸ್ಯೆ ಹೆಚ್ಚಾಗುತ್ತದೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಲಘು ಆಹಾರ ತಿನ್ನುವುದು, ನಂತರ ಲವಂಗ ಚಪ್ಪರಿಸುವುದು ಮತ್ತು ಬಿಸಿ ನೀರು ಕುಡಿಯುವುದು, ಈ 3 ಅಭ್ಯಾಸಗಳನ್ನು ಮಾಡಿದರೆ ರಾತ್ರಿ ಕಫ ಸಮಸ್ಯೆ ಬಹಳ ಮಟ್ಟಿಗೆ ಕಡಿಮೆ ಆಗಬಹುದು. ಸ್ನೇಹಿತರೆ, ಗಂಟಲು ಮತ್ತು ಮೂಗಿನಲ್ಲಿ
ಪದೇ ಪದೇ ಕಫ ಜಮೆಯಾಗುವುದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದು ನಿಮ್ಮ ದೇಹದ ಒಳಗಿನ ದೊಡ್ಡ ಸಮಸ್ಯೆಯ ಸೂಚನೆಯಾಗಿದೆ. ಸರಿಯಾದ ಆಹಾರ ಪದ್ಧತಿ, ಬಿಸಿ ನೀರು, ಶುಂಠಿ, ಬೆಳ್ಳುಳ್ಳಿ, ಲವಂಗ ಇಂತಹ ಸರಳ ಅಭ್ಯಾಸಗಳನ್ನು 20ರಿಂದ 30 ದಿನಗಳ ನಿಯಮಿತವಾಗಿ ಮಾಡಿದರೆ ಈ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ದೇಹ ಕೊಡುವ ಸೂಚನೆಗಳನ್ನು ಗಮನಿಸಿ ಆರೋಗ್ಯಕರ ಜೀವನ ಶೈಲಿ ಅನುಸರಿಸಿ. ಇದರ ಜೊತೆಗೆ ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡುವುದು, ಪ್ರಾಣಾಯಾಮ ಮತ್ತು ಆಳವಾದ ಉಸಿರಾಟ ವ್ಯಾಯಾಮ ಮಾಡುವುದು ಕೂಡ ಬಹಳ ಉಪಯುಕ್ತ. ಇದರಿಂದ ಶ್ವಾಸಕೋಶಗಳು ಬಲವಾಗುತ್ತವೆ ಮತ್ತು ದೇಹದಲ್ಲಿ ಜಮೆಯಾಗುವ ಕಫ ಪ್ರಮಾಣ ಕಡಿಮೆಯಾಗುತ್ತದೆ. ಹೆಚ್ಚು ತಂಪು ಪದಾರ್ಥ, ಫ್ರಿಡ್ಜ್ ನೀರು, ಐಸ್ ಕ್ರೀಮ್, ರಾತ್ರಿ ಮೊಸರು ತಿನ್ನುವ ಅಭ್ಯಾಸ ಇದ್ದರೆ ಅದನ್ನು ಕಡಿಮೆ ಮಾಡುವುದು ಬಹಳ ಉತ್ತಮ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನಿದ್ರೆ ಮಾಡುವುದು ಮತ್ತು ದಿನಪೂರ್ತಿ ಬಿಸಿ ನೀರು ಕುಡಿಯುವುದು ಈ ಸರಳ ಅಭ್ಯಾಸಗಳು ದೇಹದ ಒಳಗಿನ ಅಸಮತೋಲನವನ್ನು ಸರಿಪಡಿಸಿ ನಿಧಾನವಾಗಿ ಕಫ ಸಮಸ್ಯೆಯಿಂದ ನಿಮಗೆ ಶಾಶ್ವತ ಪರಿಹಾರ ನೀಡಬಹುದು. ಆರೋಗ್ಯ ಎಂಬುವುದು ಒಂದು ದಿನದಲ್ಲಿ ಸಿಗುವುದಿಲ್ಲ, ಆದರೆ ಪ್ರತಿದಿನದ ಸರಿಯಾದ ಅಭ್ಯಾಸಗಳಿಂದ ನಾವು ಅದನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.